ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜನೇರು. ಹೆಂಗರು ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಮಲ್ಲಮ್ಮ ಅವರು ಬಂದಿದ್ದಾರೆ. ಮಲ್ಲಮ್ಮ ಅವರು ಬಂದ ತಕ್ಷಣ ಎಲ್ಲರೂ ಖುಷಿಯಾಗಿ ರಕ್ಷಿತಾ ಅವರು ಪಾಪ ಹೋಗಿ ತಪ್ಕೊಳ್ತಾರೆ. ಆದರೆ ಮಲ್ಲಮ್ಮ ಅವರು ಸೀದಾ ಒಳಗಡೆ ಬಂದು ಗಿಲ್ಲಿ ಗಿಲ್ಲಿ ಮಾತಾಡ್ಸಲ್ವ ಅಂತ ಹೇಳ್ತಾರೆ. ಮಲ್ಲಮ್ಮ ಅವರು ಏನು ಬ್ಯೂಟಿ ಕ್ವೀನ್ ಆಗಿಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಹ್ಞೂ ಅನ್ಕೊಂತ ಮಲ್ಲಮ್ಮ ಅವ್ರನ್ನ ತಪ್ಕೊತಾರೆ ಖುಷಿಯಿಂದ. ಗಿಲ್ಲಿಯವರು ಏನು ಹೊರಗಡೆ ಫ್ಯಾನ್ಸ್ ಫಾಲೋವಿಂಗ್ ಫುಲ್ ಜೋರ, ಹೌದು ನಂದೇ ಹವಾ ಅಂತ ಹೇಳ್ತಾರೆ. ಬಟ್ ಅದು ಹೇಳಿದ ರೀತಿ ಯಾವ ಥರ ಇತ್ತು ಅಂದರೆ ಇಂಡೈರೆಕ್ಟಾಗಿ ಫುಲ್ ನಿಂದೆ ಹವಾ ಅನ್ನೋ ಥರ ಇತ್ತು ಅಲ್ಲಿ. ಆದರೆ ಧ್ರುವಂತ್ ಅವರು ಎಲ್ಲೋ ಸ್ವಲ್ಪ ಮಲ್ಲಮ್ಮ ಅವ್ರ ಮೇಲೆ ಬೇಜಾರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಮಲ್ಲಮ್ಮ ಅವ್ರನ್ನ ಅವ್ರ ರೂಮ್ ಒಳಗಡೆ ಕರ್ಕೊಂಡೋಗಿ ಮಲ್ಲಮ್ಮನಿಗೆ ಹೋದ್ಮೇಲೆ ನಮಗೆ ಯಾರೂ ಸಪೋರ್ಟ್ ಇರಲಿಲ್ಲ, ಹಾಗೆ ಹೀಗೆ ಅಂತ. ಸರಿ ಇರಲಿ, ಒಳಗಡೆ ಹೋಗಿ ಕರ್ಕೊಂಡೋಗಿ ಮಾತಾಡಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಮೇಲೆ ಅವಾಗ ಧ್ರುವಂತ್ ಅವರು ಅಶ್ವಿನಿ ಅವ್ರ ಹತ್ರ ಹೇಳ್ತಾರೆ, ಮಲ್ಲಮ್ಮ ಅವರು ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಿದೆ ಅಂತ ಏನೋ ಅಂತಾರೆ. ಅಶ್ವಿನಿ ಅವ್ರು ಹೇಳ್ತಾರೆ, ಬಿಡಿ ಧ್ರುವಂತ್ ನಾನಿದ್ದೀನಲ್ಲ, ತಲೆ ಕೆಡಿಸ್ಕೋಬೇಡಿ ಅಂತ. ಅದನ್ನು ಬಿಟ್ಟರೆ ಬಿಗ್ ಬಾಸ್ ಅವರು ಒಂದು ಹೊಸ ಚಾಲೆಂಜ್ ಕೊಟ್ಟಿದ್ದಾರೆ. ನಿಮ್ಮ ಅಭಿಮಾನಿಗಳು ಯಾವ ಬಿರುದುಗಳಿಂದ ಗುರುತಿಸ್ಬೇಕು ಅಂತ ಒಂದು ಇದು ಕೊಟ್ಟಿದ್ದಾರೆ. ಟಾಸ್ಕ್ ಅನಿಸುತ್ತೆ, ಏನೋ ಗೊತ್ತಿಲ್ಲ ನನಗದು. ಬಟ್ ಒಂದೊಂದು ಬೋರ್ಡ್ ಇಟ್ಟಿದ್ದಾರೆ ಒಬ್ರೊಬ್ಬರಿಗೆ. ಅದರಲ್ಲಿ ಎಲ್ಲರೂ ಒಂದೊಂದು ಟೈಟಲ್ ಕೊಟ್ಕೊಂಡಿದ್ದಾರೆ. ಆದರೆ ಗಿಲ್ಲಿಯವ್ರು ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಟೈಟಲ್ಲು ಪಳಾರ್ ಗಿಲ್ಲಿ ಅಂತೆ. ಅದರಲ್ಲಿ ಹೇಳ್ತಾರೆ, ಸಕಲ ಕಲ ವಲ್ಲಭ ಎಲ್ಲ ಆಟವ ಬಲ್ಲವ ಅಂತ ಕರೆಕ್ಟ್ ಹೇಳಿದ್ದಾರೆ ಅವರು. ಇನ್ನೊಂದು ಧ್ರುವಂತ್ ಅವರು ಡ್ಯಾಶ್ ಧ್ರುವಂತ್ ಅಂತ ಏನೋ ಬರ್ಕೊಂಡಿದ್ದಾರೆ ಟೈಟಲ್ಲು. ಬಟ್ ಅದರಲ್ಲಿ ಮತ್ತು ಹಳೆ ರಾಗನೇ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ನಾನು ಹಾಗೆ ಹಿಂಗೆ ಅಂತ ಹೇಳ್ಬೇಕಾದ್ರೆ ಅಶ್ವಿನಿ ಅವರು ಒಂದು ಮಾತು ಹೇಳ್ತಾರೆ, ಸೀಕ್ರೆಟ್ ರೂಮ್ ಹೀರೋ ಅಂತ. ಅವಾಗ ರಕ್ಷಿತ್ ಅವರು ಒಂದು ಟಾಂಗ್ ಕೊಡ್ತಾರೆ, ಸೀಕ್ರೆಟ್ ರೂಮ್ ಝೀರೋ ಅಂತ. ಅವಾಗ ಅಶ್ವಿನಿ ಅವ್ರು ಅಂತ ಏನೋ ಸೌಂಡ್ ಮಾಡ್ತಾರೆ. ಅವಾಗ ಅಶ್ವಿನಿ ಅವ್ರಿಗೆ ಬರುತ್ತೆ. ಅಶ್ವಿನಿ ಅವ್ರು ಹೇಳ್ತಾರೆ, ಅಶ್ವಿನಿ ಕಿಂಗ್ ಅಂತೆ, ಎಲ್ಲ ಆಟನೂ ಏನೋ ಧೈರ್ಯದಿಂದ ಎದುರಿಸಿ ಹಂಗೆ ಹಿಂಗೆ ಅಂತ ಏನೇನೋ ಬರ್ಕೊಂಡಿದ್ದಾರೆ. ಅದರಲ್ಲಿ ಎಷ್ಟು ನಿಯತ್ತಾಗಿ ಆಟ ಆಡಿದ್ದಾರೆ ಅಂತ ಮೊನ್ನೆನೋ ನೋಡಿದ್ದೀವಿ. ಎಲ್ಲರ ಬೋರ್ಡ್ಗಳು ನೋಡಬೇಕು, ಅವರೇ ಹೀರೋ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆ ರೇಂಜಿಗೆ ಬರ್ತಿದ್ದಾರೆ ಎಲ್ಲರೂ. ಆದರೆ ಗಿಲ್ಲಿಯವರು ಅವ್ರ ವ್ಯಕ್ತಿತ್ವ ಏನಿದೆ, ಅವ್ರು ಏನು ಕಾಮಿಡಿ ಮಾಡ್ತಾರೆ, ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ ಗೇಮ್ ಬಗ್ಗೆ, ಅದಷ್ಟೇ ಬರೆದಿದ್ದಾರೆ. ಅದು ಮಾತ್ರ ಭಾಳ ಖುಷಿ ಆಯ್ತು ನೋಡಿ. ನಿನ್ನೆ ಗಿಫ್ಟ್ ಕೊಡೋದ್ರ ಬಗ್ಗೆ ಹೇಳ್ತೀನಿ. ನಿನ್ನೆ ಗಿಫ್ಟ್ ಕೊಡೋದ್ರ ಬಗ್ಗೆ ಪಾಪ ಗಿಲ್ಲಿಯವರು ಬ್ರಾಸ್ಲೆಟ್ ತೆಗಿತಾರೆ, ನಮ್ಮ ಅಪ್ಪಾಜಿ ಕೊಟ್ಟಿದ್ದು ತಾನೇ ಅಂತ. ನೀನು ಹಿಂಗೆ ಅಂತಿ ಅಂದೆ, ನಾನು ಇಟ್ಕೊಂಡ್ಬಂದಿದ್ದೀನಿ ನೋಡು ಅಂತ ಅವ್ರ ಪಾಪ ತೋರಿಸ್ತಾರೆ. ಕಾವ್ಯ ಅವರು ಕೈಗೆ ಹಾಕೋಣ ಅಂತ ಅಂದ್ಕೊಂಡ್ರೆ ಪಾಪ ಗಿಲ್ಲಿಯವರು ಮುಟ್ಟಿಸ್ಕೊಳ್ಳಿಲ್ಲ. ಆದರೆ ಧನು ಅವರು ಬಂದು ತಪ್ಕೊಂಡು ಎಲ್ಲ ಮಾಡಿದ್ರು, ಅದಕ್ಕೆಲ್ಲ ಓಕೆ. ಪಾಪ ಗಿಲ್ಲಿಯವರು ಅಂದರೆ ಗಿಲ್ಲಿ ಮುಟ್ಟಿದ್ರೆ ಆಗಲ್ಲ ಅವರಿಗೆ, ಅವ್ರ ಫ್ರೆಂಡ್ಶಿಪ್ ಮಾತ್ರ ಬೇಕು. ಲಾಸ್ಟಿಗೆ ಒಂದು ಕೂಮ್ ಕೊಡ್ತಾರೆ ಬಾಚ್ಕೊಳ್ಳೋಕ್ಕೆ, ಓಕೆ. ಅದ್ರಾಗ ಏನು ವ್ಯತ್ಯಾಸ ಏನು ಅನ್ನಿಸ್ಲಿಲ್ಲ. ಬಟ್ ನನಗೇನೋ ರಕ್ಷಿತಾ ಕೊಟ್ಟಿದ್ರೆ ಚೆನ್ನಾಗಿತ್ತು ಗಿಲ್ಲಿಯವರು. ಯಾಕಂದರೆ ಅವ್ರಿಗೆ ಹುಷಾರಿಲ್ದಾಗೆ ಎಲ್ಲ ನೋಡ್ಕೊಂಡಿದ್ದು ರಕ್ಷಿತಾನೇ. ಇನ್ನೊಂದೇನಪ್ಪ ಅಂದರೆ ಉತ್ತಮ ಬಂದಿದ್ದು ರಕ್ಷಿತಾ ಅವರು ರಘು ಅವ್ರಿಗೆ ಕೊಟ್ಟರಲ್ಲ, ಅದು ಮಾತ್ರ ಭಾಳ ಚೆನ್ನಾಗಿತ್ತು. ಎಲ್ಲರ ಬೋರ್ಡ್ಗಳ್ನು ನೋಡಿಬಿಟ್ರೆ ಒಂದು ಡೈಲಾಗ್ ನೆನಪಾಗುತ್ತೆ, ಎಂಥ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟೆ, ಎಂದೊಂದು ಮುತ್ತು ಕಣೆ, ತಪಸ್ ಮಾಡಿ ಪಡಿಬೇಕು ಇಂಥ ಮಕ್ಕಳನ್ನ ಅಂತ. ಯಾಕಂದರೆ ಬೋರ್ಡ್ ಮೇಲೆ ಅವ್ರು ಬರೆದಿರೋ ರೇಂಜ್ ಆ ಥರ ಇದೆ. ಬಟ್ ಗಿಲ್ಲಿಯವ್ರು ಬರೆದಿರೋದು, ಅವ್ರು ಏನು ಕಾಮಿಡಿ ಮಾಡ್ತಾರೆ, ಅವ್ರು ಏನು ಆಟ ಅರ್ಥ ಮಾಡ್ಕೊಂಡಿದ್ದಾರೆ ಅದು ಅಷ್ಟೇ ಬರೆದಿರೋದು. ಅದು ಬಿಟ್ಟರೆ ಅವ್ರು ಏನೂ ಬರೆದಿಲ್ಲ. ಅವ್ರ ಒಳಗಡೆ ವ್ಯಕ್ತಿತ್ವ ಹೇಗೆ ತೋರಿಸ್ಕೊಂಡಿದ್ದಾರೆ ಆ ಬೋರ್ಡ್ ಮೇಲೂ ಅದೇ ಥರ ಬರೆದಿದ್ದಾರೆ. ಬಟ್ ಹೊರಗಡೆನೂ ಅಭಿಮಾನಿಗಳೆಲ್ಲ ಅದೇ ಥರನೇ ತಿಳ್ಕೊಂಡಿರೋದು ಗಿಲ್ಲಿಯವ್ರನ್ನ. ನೆಕ್ಸ್ಟ್ ನಿನ್ನೆ ಗಿಲ್ಲಿಯವರು ಸೇಫ್ ಆಗಿದ್ದಾರೆ. ಇದೊಂದು ಗಿಲ್ಲಿಯವ್ರ ಬಗ್ಗೆ ಫುಲ್ಲು ಟ್ಯಾಟ ಎಲ್ಲ ಹಾಕ್ಸ್ಕೊತಿದ್ದಾರೆ. ಈಗ ಅದು ಟ್ರೆಂಡ್ ಆಗ್ತಿದೆ. ಕಟ್ಔಟ್ ಎಲ್ಲ ಫುಲ್ ಏನು ಹಾಲಿನ ಅಭಿಷೇಕ ಎಲ್ಲ ಮಾಡ್ತಾಯಿದ್ದಾರೆ ಗಿಲ್ಲಿಯವ್ರಿಗೆ. ಇನ್ನೇನು ಕಪ್ ಕಿತ್ಕೊಂಬರೋದು ಅಷ್ಟೇ ಉಳಿದಿರೋದು ಗಿಲ್ಲಿಯವರು. ಹೊರಗಡೆ ಬಂದರೆ ಅವ್ರನ್ನ ಯಾವ ಥರ ಮೆರೆಸ್ತಾರೆ ಅಂದರೆ ಗಿಲ್ಲಿಯವ್ರನ್ನ ಕಪ್ ಕಿತ್ಕೊಂಡು ಬಂದುಬಿಟ್ರೆ ನಮ್ಮಷ್ಟು ಖುಷಿ ಪಡೋರೆ ಯಾರೆಲ್ಲ ಗಿಲ್ಲಿಯವ್ರಿಗೆ ಗೆದ್ಬಿಟ್ರೆ. ಪಾಪ ಅಶ್ವಿನಿಯವರು ಅವರ ಗಿಲ್ಲಿಯವ್ರ ತಾಯಿಗೋಸ್ಕರ ಒಂದು ಗಿಫ್ಟ್ ಕೊಡ್ತಾರೆ, ಅದು ಮಾತ್ರ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಗಿಲ್ಲಿಯವ್ರಿಗೆ ದಯವಿಟ್ಟು ಎಲ್ಲರೂ ವೋಟ್ ಹಾಕಿ. ಇವಾಗ ವೋಟಿಂದ ಇದು ಓಪನ್ ಆಗಿದೆ, ದಯವಿಟ್ಟು ಎಲ್ಲರೂ ವೋಟ್ ಹಾಕಿ. ನೀವು ವೋಟ್ ಹಾಕಿದಷ್ಟು ಗಿಲ್ಲಿಯವರು ವಿನ್ ಆಗ್ತಾರೆ. ಅವ್ರು ಕಪ್ ಕಿತ್ಕೊಂಡ್ಬರೋದಂತರೂ ಪಕ್ಕ. ದಯವಿಟ್ಟು ಹೀಗೆ ಗಿಲ್ಲಿ